ಹಾಯ್ ಗಾಯ್ಸ್, ಈಗ ಬ್ಯಾಕ್ ಟು ಮೈ ಗಾಯ್ಸ್. ಮುಗ್ದಿದೆ ಪ್ಲೇಸ್ ಎಲ್ಲ ನೋಡೋದು. ಒಳ್ಳೆ ತವಾ ಫ್ರೈ ತಿಂದ್ವಿ, ಜೊತೆಗೆ 2 ಚಿತ್ರಾನ್ನ, 1 ಪರೋಟ, ಫುಲ್ ಬಟ್ಲ ಬಡಿದ್ಬಿಟ್ಟು ಇದೇ ಹೋಟ್ಲಲ್ಲಿ. 1800 ಚೆನ್ನಾಗಿತ್ತು. ಅದು ಜಾಸ್ತಿ ಏನಾಗಲಿಲ್ಲ, ನನಗನ್ಸ್ದಂಗೆ $400 ಏನೋ ಆಯ್ತು ಅಷ್ಟೇ. ಹಾಂ, ಅದು ನಾನೇ ಪೇ ಮಾಡಿದ್ದೆ ಅದಕ್ಕೆಲ್ಲ. ನಾನೇ ಅದಕ್ಕೆ ಪೇ ಮಾಡಿ ಅದು ನಾವು ಟಿಪ್ಸ್ ಕೊಟ್ಟಂಗೆ ಕೊಡ್ತೀವಿ, ಅದರದ್ದೇನಿಲ್ಲ. ಹೌದು. ಈಗ ಗಾಡಿ ಎಲ್ಲ ರೆಡಿ ಆಗಿದ್ದಾವೆ, ಇನ್ನೇನು ಹೋಗೋದಷ್ಟೇ. ರೈಡರ್ ಆಕಾಶ. ಆಕಾಶ, ಅದು ಆಕಾಶ ಅಲ್ಲ. ಹಾಂ, ರೈಡರ್ ಆಕಾಶ. ಇದು ನಮ್ಮದು ನಾ ಹೇಳಿದ್ವಲ್ಲ ಹಾಗೆ BMW 1250cc ಬಂದಿದೆಲ್ಲ. ಆದರೆ ಏನು ಪ್ರಾಬ್ಲಮ್ ಅಂದರೆ ಅದು 250 ಇದೆ. ಒಂದು ಏನೋ ಗೊತ್ತಾಗ್ತದೆ ಅದು. ಇರಲಿ, ಅದೆಲ್ಲ ನಾವು ಫ್ಲೆಕ್ಸ್ ಮಾಡಲ್ಲ. 250cc ಇರಲಿ, ಏನೇ ಇರಲಿ ಫ್ಲೆಕ್ಸ್ ಮಾಡಲ್ಲ ನಾವು ಆ್ಯಕ್ಚುಲಿ. ಇವ್ರದ್ದು ನೋಡಿ, ಇದು NS Hayabusa. ಇದು NS 1200cc. ಇದು 1200cc, 50cc ಅಷ್ಟೇ ಕಮ್ಮಿ. ಅದಕ್ಕೂ ಇದಕ್ಕೂ ಏನು ಡಿಫ್ರೆನ್ಸ್ ಆಗಲ್ಲ. ಅದು ಇವರೆಲ್ಲ ಮಾಡ್ತಾರೆ ಅಂತ ಫಾಗ್ ಲೈಟು ಎಲ್ಲ ಇದೆ. ಅಂಡರ್ ಬೆಲ್ಲಿ ಇವ್ರು ಹೆಂಗೆ ಗೊತ್ತಾ, ಎಕ್ಸಾಸ್ಟ್ ಯಾವಾಗಲೂ ಈ ಥರ ಹಾಕ್ಸ್ತಾರೆ. ನಮ್ದು ಅದು ಅಕ್ರೋಪವಿಕ್ಕು ಸೈಲೆನ್ಸರ್ ಡಿಸೈನೇ ಮಾಡಿಸ್ಬಿಟ್ಟಿದ್ದೀನಿ. ಅದು ಅವರು ಅಂಡರ್ ಬೆಲ್ಲಿ ಡಿಸೈನೇ ಮಾಡಿಸ್ಬಿಟ್ಟಿದ್ದಾರೆ. ನಮ್ದು ಅದೇ ಸ್ಪೆಷಾಲಿಟಿ. ನಮ್ಮ ಗಾಡಿ ಸ್ಪೆಷಾಲಿಟಿ ಯಾವಾಗಲೂ ಹಿಂಗೆ. ಬೇರೆ ಯಾವ ಥರ ಅಂದರೆ ಎಕ್ಸಾಸ್ಟ್ ಫುಲ್ ತೆಗ್ಸಿ ಚೇಂಜ್ ಮಾಡಿಸ್ತಾರೆ. ಈ ಗಾಡಿದಷ್ಟು ನಮ್ದು ಹಂಗಲ್ಲ, ಆ ಎಕ್ಸಾಸ್ಟ್ ಡಿಸೈನಲ್ಲೇ ಎಕ್ಸಾಸ್ಟ್ ಹಾಕ್ತೀವಿ. ಅದು ಎಂಥ ಸೌಂಡ್ ಬರುತ್ತೆ ಅಂದರೆ ನೀವು ಕೇಳಿಬಿಟ್ರೆ ಬಿಡ್ತೀರಾ. ಏನಂತೀರಾ? ಓಕೆ ಫ್ರೆಂಡ್ಸ್, ನಿಮಗೆ ಮುಂದಿನ ವಿಡಿಯೋದಲ್ಲಿ ಸಿಗೋಣ. ಓಕೆ.